ಇವತ್ತು ಮೊದಲನೇದಾಗಿ ನಾವು ನಮ್ಮ ಕುಟುಂಬದ ಜನರು ಸುಮಾರು 60-70 ವರ್ಷ ನಾವು ಕಲಬುರಗಿಗೆ ಬಂದು ಆಗಿದೆ. 60-70 ವರ್ಷಗಳಲ್ಲಿ ಸುಮಾರು ನನಗನ್ಸುತ್ತೆ 35-40 ವರ್ಷ ವ್ಯಾಪಾರಕ್ಕಾಗಿ ನಾವು ಇವತ್ತು ರೈತರ ಕುಟುಂಬದಿಂದ ಇಲ್ಲಿ ಕಲಬುರಗಿಗೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ಹಿರಿಯರು ಮುಂದೆ ನಮ್ಮ ತಂದೆಯವರಿಂದ ರಾಜಕಾರಣಕ್ಕೆ ಬರೋದ್ರ ಮುಖಾಂತರ ಸುಮಾರು 35-40 ವರ್ಷ ಸಕ್ರಿಯ ರಾಜಕಾರಣ ಕುಟುಂಬ ಇವತ್ತು ನಮ್ಮದು ಇರುವಂಥದ್ದು. ಅಂಥದ್ರಲ್ಲಿ ಕಲಬುರಗಿನಲ್ಲೂ ಕೂಡ ಜನರ ಆಶೀರ್ವಾದದಿಂದ ತಂದೆಯವರು ಕೂಡ ಶಾಸಕರಾಗಿರುವಂಥದ್ದು, ತಾಯಿಯವರು ಶಾಸಕರಾಗಿರುವಂಥದ್ದು, ನನಗೂ ಕೂಡ ಜನರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆ ನಮ್ಮ ಕಲಬುರಗಿ ನಗರದಲ್ಲಿ ಹಿಂದೆ ಎಂದೂ ಕೂಡ ನಾವು ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಘಟನೆಯನ್ನು ಅಥವಾ ಯಾವುದೇ ಒಂದು ಕೋಮುಗಲಭೆಯನ್ನು ಯಾವುದೇ ಸಮಾಜದ ಮಧ್ಯಗಳಲ್ಲಿ ಘರ್ಷಣೆಯನ್ನು ಇವತ್ತು ಆಗಿರುವಂಥ ಉದಾಹರಣೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ಈಗೇನೋ ಆಳಂದದ ಪ್ರಕರಣ, ಲಾಡ್ಲೆ ಮಶಾಕ್ ದರ್ಗಾನಲ್ಲಿ ಇರುವಂಥ ದೇವಸ್ಥಾನ ರಾಘವ ಚೈತನ್ಯ ಏನೋ ನಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಏನೋ ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ, ಅದನ್ನು ಮಾಡಲಿಕ್ಕೆ ಇವತ್ತು ಗುಂಡಾಗರ್ದಿಯಿಂದ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರಾದಂಥ ಸುಭಾಷ್ ಕಾಕೋರು ಏನೋ ಅದು ಸರ್ಕಾರಕ್ಕೆ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೋರ್ಟಿನ ಆದೇಶದಂತೆ ಅಲ್ಲಿ ಪೂಜೆ ನಡಿಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದಾಗ ಕೋರ್ಟಿನ ಪರ್ಮಿಷನನ್ನು ತಗೊಂಡು ಕೇಂದ್ರದ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಾವೆಲ್ಲರೂ ಸೇರಿ ಇವತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹಲ್ಲೆಯನ್ನು ಆಗಿರುವಂಥದ್ದು, ಅದರಲ್ಲಿ ಪೊಲೀಸ್ ವೆಹಿಕಲ್ಗಳನ್ನು ಕೂಡ ಇವತ್ತು ಅದ್ರ ಮೇಲೆ ಕಲ್ತೂರಾಟ ಆಗಿರುವಂಥದ್ದು, ಆ ರೀತಿಯಾದಂಥ ಪ್ರಕರಣ ಪೊಲೀಸ್ ದಾಖಲೆಯನ್ನು ಯಾರು ಆ ಗುಂಡಾ ವರ್ತನೆಯನ್ನು ಮಾಡಿದ್ದಾರೆ ಅದರ ಮೇಲೆ ಪೊಲೀಸ್ ಪ್ರಕರಣ ದಾಖಲೆಯನ್ನು ಆಗಿರುವಂಥದ್ದು. ಆ ಪ್ರಕರಣ ಸರ್ಕಾರ ಹಿಂತಗೊಂಡ್ಮೇಲೆ ಅದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕಲಬುರಗಿನಲ್ಲಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ 1ನೇ ತಾರೀಕು ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಮುಖಂಡರು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ನನ್ನ ಭಾಷಣದಲ್ಲಿ ಇವತ್ತು ಭಾಳ ಸ್ಪಷ್ಟತೆಯಿಂದ ಇವತ್ತಿನ ದಿವಸ ನಾನು ಅಲ್ಲಿ ಹೇಳಿರುವಂಥದ್ದು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಕಲಬುರಗಿಯ ಜನರು, ನಮ್ಮ ಜಿಲ್ಲೆಯ ಜನರು ಯಾರು ಈ ರೀತಿಯಾದಂಥ ಅರಾಜಕತೆಯನ್ನು ಮಾಡ್ತಾರೆ, ಯಾರು ಈ ರೀತಿಯಾದಂಥ ಗುಂಡಾಗರ್ದಿಯನ್ನು ಮಾಡ್ತಾರೆ, ಯಾರು ರೌಡಿಸಮ್ ಮಾಡ್ತಾರೆ, ಯಾರು ನಮ್ಮ ದೇಶವನ್ನು ಬಿಟ್ಟು ನಮ್ಮ ವಿರೋಧಿಯ ದೇಶದ ಪಾಕಿಸ್ತಾನದ ಕಲಬುರಗಿಯನ್ನು ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಕೈ ಹಾಕಿರುವಂಥ ರಾಜಕಾರಣಿಗಳಿಗೆ ಇವತ್ತು ಕಲಬುರಗಿಯ ಜನ ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತನ್ನೋ ಮಾತನ್ನು ನಾನು ಹೇಳಿರುವಂಥದ್ದು ನನ್ನ ಭಾಷಣದಲ್ಲಿ. ಕಲಬುರಗಿಯ ಜನ ಅಂತಂದರೆ ಯಾರು? ಕಲಬುರಗಿನಲ್ಲಿ ನಾವೆಲ್ಲ ಹಿಂದೂಗಳು ಕೂಡ ಇರ್ತೇವೆ, ಮುಸಲ್ಮಾನರು ಕೂಡ ಇರ್ತೇವೆ, ಅನೇಕ ಧರ್ಮ ಅನೇಕ ಜಾತಿಯ ಜನರು ನಾವು ಕಲಬುರಗಿ ನಗರದಲ್ಲಿ ಇರ್ತೇವೆ. ಇಲ್ಲಿ ಯಾವುದೂ ಕೂಡ ನಾನು ಯಾವುದೇ ಧರ್ಮದ ಬಗ್ಗೆ ಅಥವಾ ಯಾವುದೇ ಜಾತಿ ವಿಶೇಷ ಬಗ್ಗೆ ನಾನು ಯಾವತ್ತೂ ಕೂಡ ಟೀಕೆಯನ್ನು ಮಾಡಿರುವಂಥದ್ದಿಲ್ಲ. ಈ ರೀತಿ ಹೇಳಿಕೆಯನ್ನು ನೀಡಿದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಪೊಲೀಸರಿಂದ ಇವತ್ತು FIR ಅನ್ನು ಆಗಿರುವಂಥದ್ದು. ಆ FIR ಏನೋ ಮಾಡಿದ್ದಾರೆ, ಅದಕ್ಕೆ ಹೆದರಿ ಸುಮ್ಕೂಡುವಂಥದ್ದು ಅಲ್ಲ. ನಾವು ಕೂಡ ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಿಂದೆನೇ ಕೂಡ ಅದ್ರ ಬಗ್ಗೆ ಇವತ್ತಿನ ದಿವಸ ಅವರು ಮಾತನಾಡಿದ್ದಾರೆ. ನಾನು ಈ ರೀತಿ 100 FIRಗಳು ನಾವು ಹಿಂದಿನಿಂದಲೂ ಕೂಡ ನೋಡಿದ್ದೇವೆ. ಈ ರೀತಿ FIR ಹಾಕಿದ ತಕ್ಷಣ ನಾವೇನು ಅದಕ್ಕೆ ಹೆದರಿ ಸುಮ್ಕೂಡುವಂಥ ಪ್ರಶ್ನೆ ಇಲ್ಲ. ಇಂಥ 100 FIR ಹಾಕಿದ್ರೂ ಕೂಡ ಕಲಬುರಗಿಯನ್ನು
ಛೋಟಾ ಪಾಕಿಸ್ತಾನ್ ಮಾಡಲಿಕ್ಕೆ ನಾವು ಜೀವಂತ ಇರುವವರೆಗೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನೂ ಮಾತನ್ನು ಕೂಡ ನಾನು ಈ ರೀತಿಯಾದಂಥ ಏನು ಗುಂಡಗಳಿದ್ದಾರೆ, ಯಾರು ಪಾಕಿಸ್ತಾನದ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಅವರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗ ತಾನೇ ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷರು ಕೂಡ ನನಗೆ ಫೋನ್ ಕರೆಯನ್ನು ಮಾಡಿ BY ವಿಜೇಂದ್ರ ಅಣ್ಣವರು ಮಾತನಾಡಿದ್ದಾರೆ. ಪಕ್ಷ ಮತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಯಾದಗಿರಿ ಆಗಿರ್ಬೋದು, ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗ್ಬೋದು, ಅವರೆಲ್ಲರೂ ಕೂಡ ಇವತ್ತು ಫೋನ್ ಮುಖಾಂತರ ನನಗೆ ಮಾತನಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ, ನನಗೆ ಅನೇಕ ಜನ ಪತ್ರಕರ್ತರು ಹಿರಿಯರು ಕೂಡ ಫೋನ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಹೇಳಿರುವಂಥ ಈ ರೀತಿಯಾದಂಥ ವಿಡಿಯೋ ಮತ್ತು ಮಾಧ್ಯಮ ಆ ಕಾಲದಲ್ಲಿ ಭಾಳಷ್ಟು ಇರಲಿಲ್ಲ. ಆದರೂ ಕೂಡ ಇವತ್ತು ನಾವು ಹಿಂದೆ 2004ರಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕಲಬುರಗಿಗೆ ಬಂದಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರುವಂಥದ್ದು, ಮಿನಿ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿರುವಂಥ ಏನು ಪತ್ರಿಕೆಯಲ್ಲಿ ಬಂದಿದೆ ಸಂಯುಕ್ತ ಕರ್ನಾಟಕದಲ್ಲಿ, ಅದನ್ನು ಕೂಡ ಇವತ್ತು ನಾವು ನೀಡಿರುವಂಥದ್ದು. ಅದರ ಜೊತೆಯಲ್ಲಿ ಅನೇಕ ಪತ್ರಕರ್ತರು, ಹಿರಿಯರು, ಸಾರ್ವಜನಿಕ ಜನರು ಕೂಡ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ, ನಾವು ಅದಕ್ಕೆ ಸಾಕ್ಷಿ ಇದ್ದೇವೆ, ನೀವು ಎಲ್ಲಂತೀರಿ ಆ ಸಾಕ್ಷಿಯನ್ನು ಕಮರುಲ್ ಇಸ್ಲಾಂ ಅವರು ಹೇಳಿರುವಂಥದ್ದು ಇದು ನಿಜ ಇದೆ, ಇದನ್ನು ನೀವು ಎಲ್ಲಂತೀರಿ ಅಲ್ಲಿ ಬಂದು ನಾವು ಸಾಕ್ಷಿ ನೀಡ್ತೇವೆ ಅಂತನೋ ಮಾತನ್ನು ಇವತ್ತು ಅನೇಕ ಜನ ಫೋನ್ ಮಾಡಿ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ. ಅದಕ್ಕೇನು ದಾಖಲೆಗೆ ಹೇಳಬೇಕು, ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ದಾಖಲೆಯನ್ನು ಕೂಡ ಇವತ್ತು ಒದಗಿಸ್ಕೊಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಹಿರಿಯರು ಸೇರಿ ಈ ಏನು ಗುಂಡಾವರ್ತನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲಬುರಗಿಯಲ್ಲಿ ಬಹಳಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ. ಅದನ್ನು ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಸುಮಾರು 1 ಲಕ್ಷ ಜನರ ಸಹಿ ಸಂಗ್ರಹವನ್ನು ಮಾಡೋದ್ರ ಮುಖಾಂತರ ಈಗಿರುವಂಥ ರಾಜ್ಯದಲ್ಲಿ ನೂತನವಾಗಿ ಗೃಹ ಸಚಿವರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಕಲಬುರಗಿನಲ್ಲಿ ನಡೆಯುವಂಥ ಈ ದಬ್ಬಾಳಿಕೆ ಮತ್ತು ಗುಂಡಾಗರ್ದಿಯ ವಿರುದ್ಧ ನಮ್ಮ ಇಡೀ ಕಲಬುರಗಿಯ ಜಿಲ್ಲೆಯ 1 ಲಕ್ಷ ಜನರ ಸಹಿ ಸಂಗ್ರಹವನ್ನು ಮಾಡಬೇಕು ಪಕ್ಷದ ಕಡೆಯಿಂದ ಅಂತನ್ನುವ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷರು ಚಂದು ಪಾಟೀಲ್ ಅವರು ಮತ್ತು ನಮ್ಮ ಅಶೋಕ್ ಬಗ್ಲಿ ಅಣ್ಣವ್ರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಕೈ ತಗೊಳ್ತಾ ಇದ್ದೇವೆ. ಮತ್ತು ಅದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ರಾಜ್ಯದ ಸರ್ಕಾರ ಇದೇ ಬರೀ ಕೇವಲ ರಾಜ್ಯ ಸರ್ಕಾರ ಈ ಒಂದು ಏನು ಕೆಲವೊಂದು ಜನರಿಗೆ ಏನಾಗ್ತಾ ಇದೆ, ಸರ್ಕಾರ ನಮ್ಮ ಜೊತೆಯಲ್ಲಿ ಇದೆ ಅಂತನ್ನುವ ಭಾವನೆ ಬಂದುಬಿಟ್ಟಿದೆ. ನಾವು ಏನು ಬೇಕಾಗಿದ್ದು ಮಾತಾಡ್ಬೋದು, ಏನು ಬೇಕಾಗಿದ್ದು ಮಾಡ್ಬೋದು ಅಂಥೇಳಿ. ಆದರೆ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರನೂ ಕೂಡ ಇದೆ. ಕೇಂದ್ರದ ಉಕ್ಕಿನ ಮನುಷ್ಯ ಆಗಿರುವಂಥ ಮಾನ್ಯ ಅಮಿತ್ ಶಾಜಿಯವರು ಕೂಡ ಗೃಹ ಮಂತ್ರಿಗಳಿದ್ದಾರೆ. ಈ ರೀತಿಯಾದಂಥ ಘಟನೆಗಳು ಮುಂದೆ ಮತ್ತೆ ಇಲ್ಲಿ ನಡೆದಿದ್ದೇ ಆದರೆ ನಾವು ಕೂಡ ಕೇಂದ್ರಕ್ಕೂ ಕೂಡ ಒಂದು ಪತ್ರವನ್ನು ನಮ್ಮ ಪಕ್ಷದ ಕಡೆಯಿಂದ ಮತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರು ಕೇಂದ್ರದ ಗೃಹ ಸಚಿವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿನ ಏನು ಇದು ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿ ನಮ್ಮ ಕಲಬುರಗಿಯನ್ನು ಮಾಡಲಿಕ್ಕೆ ಏನು ಹೋಗ್ತಾ ಇದ್ದಾರೆ, ಇದನ್ನು ಅವ್ರ ಗಮನಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ತರುವಂಥ ಕೆಲಸ ನಾವು ಮಾಡ್ತೇವೆ ಅಂತನ್ನುವ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ